ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಕ್ಕೂ ಮುನ್ನ ಈಗ ಶಿಕ್ಷಣ ಇಲಾಖೆಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ. ಕಾರಣ ಏನು ಅಂತೇಳಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಮೌಲ್ಯಮಾಪನ ಬಹಿಷ್ಕಾರಕ್ಕೆ ಈಗ ಖಾಸಗಿ ಶಾಲಾ ಶಿಕ್ಷಕರು ಮುಂದಾಗಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕರನ್ನ ಪರೀಕ್ಷಾ ಮೇಲ್ವಿಚಾರಕರಾಗಿ ನೇಮಕ ಮಾಡದೇ ಇರುವಂತಹ ಹಿನ್ನೆಲೆ ಕೇವಲ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಕರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗ್ತಾ ಇದೆ. ಇದಕ್ಕೆ ಈ ರೀತಿಯಾಗಿ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಖಾಸಗಿ ಶಾಲಾ ಶಿಕ್ಷಕರು. ಪರೀಕ್ಷಾ ಮೇಲ್ವಿಚಾರಕರಾಗಿ ನಮ್ಮನ್ನ ಪರಿಗಣಿಸುವಂತೆ ಖಾಸಗಿ ಶಾಲಾ ಒಕ್ಕೂಟ ರೂಪ್ಸಾ ಮನವಿಯನ್ನು ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಖಾಸಗಿ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಿಕೊಳ್ಳದೆ ಅನುದಾನಿತ ಮತ್ತು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಂಡಿರೋದು ತಾರತಮ್ಯ ಧೋರಣೆಗೆ ಒಂದು ಸಾಕ್ಷಿ ಆಗ್ತಾ ಇದೆ. SSLC ಬೋರ್ಡ್ ಇತ್ತೀಚೆಗೆ ಭಾಳಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. 5, 8 ಮತ್ತು 9ನೇ ಪರೀಕ್ಷೆಯಲ್ಲಿ ಹೀಗೆ ಮಾಡಿದರು. SSLCಯ 3 ಬಾರಿ ಪರೀಕ್ಷೆ ಅಂತಾರೆ, ಆಮೇಲೆ PUC 3 ಬಾರಿ ಪರೀಕ್ಷೆ ಅಂತಾರೆ. ಇದು ಯಾಕೆ ಪರೀಕ್ಷೆಗಳ ಹಿಂದೆ ಬಿದ್ದಿದ್ದಾರೆ ಅನ್ನೋದು ರೂಪ್ಸಾ ಕರ್ನಾಟಕದ ಮೂಲ ಪ್ರಶ್ನೆ. ಅದರ ಜೊತೆಗೆ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರನ್ನು ಕಡೆಗಣಿಸ್ತಾ ಇರೋದು ಅಥವಾ ಅನುಮಾನ ದೃಷ್ಟಿಯನ್ನು ನೋಡ್ತಾ ಇರೋದು ಇದು ನಮ್ಮನ್ನು ಮಾನಸಿಕವಾಗಿ ಭಾಳಷ್ಟು ಕುಗ್ಗಿಸ್ತಾ ಇದೆ. ಹಾಗಾಗಿ ನಿನ್ನೆ ನಾವು ಸಭೆ ಸೇರಿದಂಥವರು ಖಾಸಗಿ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರ ಒಕ್ಕೂಟ ಮತ್ತು ಸಂಘ ನಮ್ಮ ನಿರ್ಧಾರ ಭಾಳ ಸ್ಪಷ್ಟವಾಗಿದೆ. ನಮ್ಮನ್ನು ಮೇಲ್ವಿಚಾರಕರಾಗಿ ನೇಮಕ ಮಾಡದೆ ನಮ್ಮ ಬಗ್ಗೆ ಅನುಮಾನವನ್ನು ಸೃಷ್ಟಿ ಮಾಡಿರುವಂಥದ್ದು, ನಮ್ಮನ್ನು ಕಡೆಗಣಿಸಿರುವಂಥದ್ದು, ಅದೇ ರೀತಿ ನಮಗೆ ಭಾಳಷ್ಟು ನೋವನ್ನುಂಟು ಮಾಡಿದ್ದೆ. ಹಾಗಾಗಿ ವ್ಯಾಲ್ಯುವೇಷನ್ಗೂ ಸಹಿತ ನಮ್ಮನ್ನು ನೀವು ತಗೋಬೇಡಿ, ವ್ಯಾಲ್ಯುವೇಷನ್ಗೂ ಸಹಿತ ನಾವು ಬರೋದಿಲ್ಲ ಅನ್ನೋ ನಿರ್ಧಾರವನ್ನು ನಾವು ನಿನ್ನೆ ತಗೊಂಡಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.